ಸ್ನೇಹಿತರೆ, ಡಾಲರ್ ವಿರುದ್ಧ ಭಾರತದ ರುಪಿಯ ಮೌಲ್ಯವನ್ನ ಹೆಚ್ಚಿಸಲು ಇದೀಗ ಆರ್ಬಿಐ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ. ಒಂದು ವೇಳೆ ಏನಾದ್ರೂ ಈ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿದ್ದೆ ಆದ್ರೆ ಡಾಲರ್ಗೆ ಒಂದು ರೀತಿಯ ಹೊಡೆತವನ್ನ ಭಾರತದ ರುಪಿ ಕೊಡಲಿದೆ. ಹಾಗಾದ್ರೆ ಸ್ನೇಹಿತರೆ, ಭಾರತದ ರುಪಿಯನ್ನ, ಭಾರತದ ಆರ್ಥಿಕತೆಯನ್ನ ಮೇಲಕ್ಕೆತ್ತಲು ಆರ್ಬಿಐ ರೂಪಿಸಿದಂತ ಮಾಸ್ಟರ್ ಪ್ಲಾನ್ ಏನು, ಇದರಿಂದ ಡಾಲರ್ಗಾಗುವಂತ ಹೊಡೆತ ಎಂತಹದ್ದು, ಇದರಿಂದ ಭಾರತದ ಆರ್ಥಿಕತೆ ಹೇಗೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತೆ, ಆ ಕುರಿತ ಒಂದು ವಿಶೇಷ ವರದಿ ನಿಮ್ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ಆರ್ಥಿಕತೆಯಲ್ಲಿ ದಾಪುಗಾಲನ್ನ ಇಡ್ತಾ ಇದೆ. ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಮಾಡಿಕೊಂಡು ವಿಶ್ವದ ಪ್ರಬಲ ರಾಷ್ಟ್ರವಾಗಿ ಬೆಳೀತಾ ಇರುವಂತಹ ವಿಚಾರ ನಿಮಗೆ ಗೊತ್ತಿರುವಂತಹದ್ದ. ಸ್ನೇಹಿತರೆ, ಅದರಲ್ಲೂ ಕೂಡ ಭಾರತದ ಬೆಳವಣಿಗೆಯನ್ನ ಕಂಡು ಇಡೀ ವಿಶ್ವವೇ ಅಚ್ಚರಿ ಪಡ್ತಾ ಇದೆ. ಯಾಕಂದ್ರೆ 2011ರಲ್ಲಿ ಇದ್ದಂತಹ ಭಾರತ ಇವಾಗ ಇಲ್ಲ. ಯಾಕಂದ್ರೆ ಇದೀಗ ಭಾರತ ಆ ರೀತಿಯಾಗಿ ಬದಲಾಗಿದೆ. 2011 ಏನಿದೆ, ಆಗ ಭಾರತದ ಆರ್ಥಿಕತೆಯ ಸ್ಥಾನದಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು ಅಂದ್ರೆ 11ನೇ ಸ್ಥಾನವನ್ನ ಹೊಂದಿದ್ದಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. 2011ರಲ್ಲಿ ಭಾರತದ ಆರ್ಥಿಕ ಶಕ್ತಿಯಾಗಿ ಇದ್ದಿದ್ದು 11ನೇ ಸ್ಥಾನ. ಅದಾದ ಮೇಲೆ ಇದೀಗ ಅಂದ್ರೆ 2024 ಏನಿದೆ, ಈಗ ಭಾರತದ ಸ್ಥಾನ ಏಷ್ಯಾದಲ್ಲಿಯೇ ಅತಿ ದೊಡ್ಡ 3ನೇ ಆರ್ಥಿಕ ಶಕ್ತಿಯಾಗಿದೆ, ವಿಶ್ವದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾರತ ಕೈಗೊಂಡಿರುವಂತಹ ಹಲವು ಕ್ರಮಗಳಿರಬಹುದು, ಈ UPI ನಲ್ಲಿ ಆಗಿರುವಂತಹ ಕ್ರಾಂತಿಕಾರಿ ಬದಲಾವಣೆಗಳಿರಬಹುದು, ಇನ್ನು ವಿದೇಶಿ ಹೂಡಿಕೆಗಳೇನಿದೆ ಹೂಡಿಕೆಯನ್ನ ಹೆಚ್ಚು ಮಾಡುವಂತದ್ದಿರಬಹುದು, ಈ ಭಾರತಕ್ಕೆ ಬೇಕಿರುವಂತಹ ಮೂಲ ಸೌಕರ್ಯಗಳೇನಿವೆ ಅವುಗಳನ್ನ ಅಭಿವೃದ್ಧಿ ಮಾಡುವಂತಹ ಕೆಲಸಗಳಿರಬಹುದು. ಹೀಗೆ ಹಲವಾರು ಕೆಲಸಗಳನ್ನ ಕೈಗೊಂಡು ಭಾರತ ಒಂದು ರೀತಿ ದಾಪುಗಾಲನ್ನ ಇಡ್ತಾ ಇದೆ, ಅದು ಕೂಡ ಆರ್ಥಿಕತೆಯಲ್ಲಿ. ಇನ್ನೊಂದು ವಿಚಾರ ಗೊತ್ತಿರೋ ಸ್ನೇಹಿತರೆ, ಭಾರತ ಈ 10 ವರ್ಷದಲ್ಲಿ ಸಾಧಿಸಿದೆಯಲ್ಲ, ಈ ಸಾಧನೆ ಎಂತವರೇ ಆದ್ರೂ ಒಂದು ರೀತಿ ಅಚ್ಚರಿಯನ್ನ ವ್ಯಕ್ತಪಡಿಸುವಂತಹ ಸಾಧನೆ. ಯಾಕಂದ್ರೆ ಯಾವ ದೇಶವೂ 10 ವರ್ಷದಲ್ಲಿ ಇಂತಹ ಸಾಧನೆಯನ್ನ ಮಾಡಿಲ್ಲ. ಅದಷ್ಟೇ ಅಲ್ಲದೆ ಈಗಲೂ ಆ ಸಾಧನೆಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಸ್ನೇಹಿತರೆ, ವಿಶ್ವದ ದೊಡ್ಡಣ್ಣ ಅಂತ ಏನು ಅಮೆರಿಕ ಕರೆಸಿಕೊಳ್ಳುತ್ತೆ, ಈ ಅಮೆರಿಕದ GDP ಈಗ ಎಷ್ಟಿದೆ ಅಂದ್ರೆ, ಬೆಳವಣಿಗೆ ಎಷ್ಟಿದೆ ಅಂದ್ರೆ 1.6ರಷ್ಟು GDP ಬೆಳವಣಿಗೆ ಇದ್ರೆ, ಇನ್ನು ಚೀನಾ 2ನೇ ಸ್ಥಾನದಲ್ಲಿರುವಂತಹ ಚೀನಾದ GDP ಬೆಳವಣಿಗೆ ಏನಿದೆ ಅಂದ್ರೆ 4.6ರಷ್ಟು ಇದೆ. ಆದ್ರೆ ನಮ್ಮ ಭಾರತದ GDPಯ ಬೆಳವಣಿಗೆಯ ದರ 8.4ರಷ್ಟಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾರತ ಕೈಗೊಳ್ಳುತ್ತಿರುವಂತಹ ಕ್ರಾಂತಿಕಾರಿ ಕ್ರಮಗಳು. ಅದರಲ್ಲೂ ಕೂಡ ಭಾರತಕ್ಕೆ ಬೇಕಿರುವಂತಹ ಮೂಲ ಸೌಕರ್ಯಗಳನ್ನ ತರುವುದಿರಬಹುದು, ಭಾರತಕ್ಕೆ ಹೆಚ್ಚು ವಿದೇಶಿ ಹೂಡಿಕೆಗಳನ್ನ ತರ್ತಾ ಇರಬಹುದು, ಮತ್ತೆ ಭಾರತದ ಯುವಕರು ಈ ಡಿಜಿಟಲೀಕರಣ ಏನಿದೆ ಅದಕ್ಕೆ ಹೊಂದಿಕೊಳ್ಳುವಂತಹದ್ದು, ಭಾರತದ ಯುವಕರ ಕ್ರಿಯೇಟಿವಿಟಿ ಅಂದ್ರೆ ಸೃಜನಾತ್ಮಕತೆಯನ್ನ ಬಳಸಿಕೊಂಡು ಹೊಸ ಪ್ರಯೋಗಗಳನ್ನ ಮಾಡ್ತಿರೋದಿರಬಹುದು. ಇವೆಲ್ಲವೂ ಕೂಡ ನಮ್ಮ ಆರ್ಥಿಕ ಶಕ್ತಿ ಮತ್ತಷ್ಟು ಬಲಿಷ್ಠ ಆಗಲು ಕಾರಣವಾಗ್ತಿದೆ. ಇನ್ನೊಂದು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಈ ರೇಟಿಂಗ್ ಸಂಸ್ಥೆಗಳು ಇರ್ತಲ್ಲ, ಜಾಗತಿಕ ರೇಟಿಂಗ್ ಸಂಸ್ಥೆಗಳು, ಈ ಮೂಡಿಸ್ ಇರಬಹುದು, ಪಿಚ್ ಇರಬಹುದು, ಇವುಗಳು ಕೂಡ ಭಾರತವನ್ನ ಮತ್ತಷ್ಟು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇದು ಎನ್ನುವಂತಹ ಮಾತುಗಳನ್ನು ಹೇಳಿದೆ, ವರದಿಗಳನ್ನು ಕೊಟ್ಟಿದೆ. ಇದಷ್ಟೇ ಅಲ್ಲದೆ ಮೊನ್ನೆಯಷ್ಟೇ IMF ಭಾರತವನ್ನ ಆಡಿ ಹೊಗಳುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ವಿಶ್ವ ಗುರು ಭಾರತ ಎನ್ನುವಂತಹ ಮಾತನ್ನು ಕೂಡ ಹೇಳಿತ್ತು. ಯಾಕಂದ್ರೆ ಭಾರತ ಕೇವಲ ಆರ್ಥಿಕತೆಯಾಗಿ ಮುಂದುವರಿತಿಲ್ಲ, ಅದರ ಜೊತೆಯಲ್ಲಿಯೇ ಭೌಗೋಳಿಕವಾಗಿ ಯಾವುದೇ ಒಂದು ದೇಶದ ನಡುವೆ ಶಾಂತಿಯನ್ನ ನೆಲೆಸಲು ಭಾರತ ಅತಿ ಮುಖ್ಯ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಆರ್ಥಿಕ ಬೆಳವಣಿಗೆಯ ನಡುವೆ RBI ಇದೀಗ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಅದೇನಪ್ಪಾ ಅಂದ್ರೆ ರೂಪಾಯಿಯ ಜಾಗತೀಕರಣ. ಸ್ನೇಹಿತರೆ, ನಿಮ್ಗೆ ಅನ್ಸಿರಬಹುದು, ಏನಿದು ರೂಪಾಯಿಯ ಜಾಗತೀಕರಣ? ಎಸ್ ಸ್ನೇಹಿತರೆ, ರೂಪಾಯಿಯ ಜಾಗತೀಕರಣ ಅಂದ್ರೆ ಈಗ ಏನ್ ಡಾಲರ್ ಇದೆ, ಆ ಡಾಲರ್ ಜಾಗದಲ್ಲಿ ಭಾರತದ ರುಪಿಯನ್ನ ತರುವಂತಹದ್ದು. ಹೌದು ಸ್ನೇಹಿತರೆ, ಈಗ ಯಾವುದೇ 2 ದೇಶಗಳ ನಡುವೆ ವ್ಯಾಪಾರ ವ್ಯವಹಾರ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗುವಂತದ್ದು ಹಣವನ್ನ ಯಾವ ರೂಪದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಅತಿ ದೊಡ್ಡ ವಿಚಾರವಾಗುತ್ತೆ. ಎಲ್ಲಾ ದೇಶಗಳು ಬಹುತೇಕ ಅಮೆರಿಕದ ಡಾಲರ್ ಅನ್ನೇ ಕೊಡುತ್ತೆ. ಅದೇ ಕಾರಣಕ್ಕೆ ಅಮೆರಿಕದ ಡಾಲರ್ನ ಬೆಲೆ ಮತ್ತಷ್ಟು ಹೆಚ್ಚಾಗುವಂತ ಕೆಲಸವನ್ನ ಮಾಡ್ತಿದೆ. ಅದೇ ಕಾರಣಕ್ಕೆ ಇದೀಗ ಭಾರತ ಅಮೆರಿಕ ಡಾಲರ್ನ ಪ್ರಾಬಲ್ಯತೆಯನ್ನ ಕಡಿಮೆ ಮಾಡಲು, ಭಾರತದ ರುಪಿಯನ್ನ ಹೆಚ್ಚು ಮಾಡಲು, ಮೌಲ್ಯವನ್ನ ಹೆಚ್ಚು ಮಾಡಲು ಒಂದು ರಣತಂತ್ರವನ್ನ ರೂಪಿಸಿದೆ. ಅದಕ್ಕಾಗಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಭಾರತದ ಹಣ ಏನಿದೆ ವಿದೇಶಗಳಿಗೆ ಹೆಚ್ಚು ಹೋಗುವಂತಹದ್ದು ಎಲ್ಲಿ ಅಂದ್ರೆ ಈ ಪೆಟ್ರೋಲಿಯಂ ಅಂದ್ರೆ ತೈಲವನ್ನ ಆಮದು ಮಾಡ್ಕೊಳ್ತೀವಲ್ಲ, ಅದಕ್ಕೆ ರಿಟರ್ನ್ ಆಗಿ ಕೊಡುವಂತಹ ವಿಚಾರದಲ್ಲಿ ನಮ್ಮ ಹಣ ಹೆಚ್ಚಾಗಿ ಹೋಗುತ್ತೆ. ಸೊ ಇಲ್ಲಿ ನಾವು ಮೊದಲಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಿದ್ರೆ ಭಾರತದ ರುಪಿ ಮೌಲ್ಯ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ತಿಳಿದಿರುವಂತಹ RBI ಎಲ್ಲ ಅಂದ್ರೆ ಈ ತೈಲ ಕಂಪನಿಗಳೇನಿವೆ ಆ ತೈಲ ಕಂಪನಿಗಳಿಗೆ ಒಂದು ಸೂಚನೆಯನ್ನು ನೀಡಿದೆ. ಅದೇನಪ್ಪಾ ಅಂದ್ರೆ ಮುಂದಿನ ವರ್ಷ ಅಂದ್ರೆ ಏಪ್ರಿಲ್ 1 ಆರ್ಥಿಕ ವರ್ಷ ಏನಿದೆ ಆಗಿನಿಂದ ಯಾವುದೇ ವ್ಯಾಪಾರವನ್ನ ಮಾಡಿದ್ರು ತೈಲ ಕಂಪನಿಗಳು ಕನಿಷ್ಠ 10%
ಭಾರತದ ರೂಪಿಯಲ್ಲಿಯೇ ಹಣವನ್ನ ಕೊಡುವಂತೆ ಮಾಡಬೇಕು, ಸಾಧ್ಯವಾಗದಿದ್ದರೆ ಮನವನ್ನ ಒಲಿಸಬೇಕು ಎನ್ನುವಂತ ಮಾತನ್ನ ಹೇಳಿದೆ. ಹೌದು ಸ್ನೇಹಿತರೆ, ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಸೇರಿದಂತೆ ಪ್ರಮುಖ ತೈಲ ಕಂಪನಿಗಳು ಪರ್ಷಿಯನ್ ಗಲ್ಫ್ ತೈಲದಿಂದ ಏನ್ ಆಮದು ಮಾಡ್ಕೊಳ್ತಾವೋ ಅವುಗಳು ಕನಿಷ್ಠ 10% ನಮ್ಮ ರೂಪಾಯಿಯಲ್ಲಿ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಿದೆ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ತೈಲವನ್ನ ಆಮದು ಮಾಡಿಕೊಳ್ಳುವಂತಹ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಭಾರತ 3ನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹದ್ದು. ಇಂತಹ ರಾಷ್ಟ್ರ ನಮ್ಮ ರೂಪಿಯನ್ನ ವಿದೇಶಗಳಿಗೆ ಕೊಡೋದಾದ್ರೆ ರೂಪಿಯ ಮೌಲ್ಯ ಹೆಚ್ಚಾಗುತ್ತೆ. ಹಾಗಂತ ಇದು ಮೊದಲ ಪ್ರಯತ್ನವ ಭಾರತ ಇಂತಹದ್ದೊಂದು ಪ್ರಯತ್ನ ಮಾಡ್ತಿದೆ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಭಾರತ ಈ ಹಿಂದೆ ಕೂಡ ಇಂತಹ ಪ್ರಯತ್ನಗಳನ್ನ ಮಾಡಿತ್ತು. ಅದರಲ್ಲಿಯೂ ಕೂಡ ಮೊದಲಿಗೆ UAE ಮೂಲಕ ಏನು ತೈಲವನ್ನ ತರಿಸ್ಕೊಂಡ್ವಿ. ಆಗ ಒಂದು ಬಾರಿ ನಾವು ಭಾರತದ ಹಣವನ್ನೇ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಅದರಲ್ಲಿ ಅಂದ್ರೆ ಬಹುತೇಕ ಅರ್ಧಕ್ಕಿಂತ ಹೆಚ್ಚನ್ನ ನಮ್ಮ ರೂಪಿಯಲ್ಲಿ ನೀಡಿದ್ವಿ, ಇನ್ನ ಅರ್ಧ ಏನಿದೆ ಅದನ್ನ ನಾವು ಡಾಲರ್ನ ಮೂಲಕ ನೀಡಿದ್ದು ನಿಮಗೆ ಗೊತ್ತಿರುವಂತಹದ್ದು. ಅದಾದ ಮೇಲೆ ರಷ್ಯಾದಿಂದ ಕೂಡ ನಾವು ತೈಲವನ್ನ ತೆಗೆದುಕೊಂಡಾಗ ರಷ್ಯಾಕ್ಕೂ ಕೂಡ ನಮ್ಮ ಇಂಡಿಯನ್ ರೂಪಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಅದಾದ ಮೇಲೆ ಅಂದ್ರೆ ಈ ಡಾಲರ್ನ ಏನಿದೆ ಅದು ಇಂಡಿಯನ್ ರೂಪಿಗೆ ಬೇರೆ ದೇಶಗಳು ತೆಗೆದುಕೊಳ್ತಾವ ಎನ್ನುವಂತಹ ಅನುಮಾನ ಮೂಡಿ ಇದೊಂದು ಸ್ವಲ್ಪ ಬ್ರೇಕ್ ಬಿದ್ದಿತ್ತು. ಬಟ್ ಇದೀಗ RBI ಮತ್ತೆ ಇದನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡ್ತಿದೆ. ಇನ್ನು ಸ್ನೇಹಿತರೆ, ಇದಷ್ಟೇ ಅಲ್ಲ, ಡಾಲರ್ನ ಏನಿದೆ ಪ್ರಾಬಲ್ಯತೆ ಏನಿದೆ ಅದನ್ನ ತುಳಿಯಲು ಭಾರತ ಇನ್ನೂ ಕೆಲವೊಂದು ಪ್ಲಾನ್ ಗಳನ್ನ ಮಾಡಿತ್ತು. ಅದೇನಂದ್ರೆ ಭಾರತ ಮತ್ತು ಬ್ರಿಕ್ಸ್ ದೇಶಗಳು ಏನ್ ಸೇರ್ಕೊಂಡಿದ್ದಾವೆ ಆ ದೇಶಗಳು ಸೇರಿಕೊಂಡು R5 ಎನ್ನುವಂತಹ ಒಂದು ಕಾಯನನ್ನು ಕೂಡ ತರುವಂತಹ ಒಂದು ಕೆಲಸವನ್ನ ಮಾಡಿತ್ತು. R5 ಏನಾದ್ರು ಬಂದ್ರೆ ಈ ಬ್ರಿಕ್ ರಾಷ್ಟ್ರಗಳೇನಿದಾವೆ ಅವುಗಳೊಂದಿಗೆ ವ್ಯಾಪಾರ ಒಪ್ಪಂದ ಏನಿದೆ ಇವುಗಳು ಮಾಡ್ಕೊಂಡ್ರೆ ಒಂದು ರೀತಿ ಡಾಲರ್ನ ಮೌಲ್ಯ ಕಡಿಮೆ ಆಗುತ್ತೆ. ಅಂದ್ರೆ ಈ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಇರುವಂತಹ ರಾಷ್ಟ್ರಗಳೇನಿವೆ ಇಡೀ ವಿಶ್ವದಲ್ಲಿಯೇ ಬಹುತೇಕ 30% ಗಿಂತ ಹೆಚ್ಚು ಪಾಪ್ಯುಲೇಷನ್ ಅನ್ನ ಹೊಂದಿರುವಂತಹ ಕಂಟ್ರಿಗಳಾಗಿವೆ. ಒಟ್ನಲ್ಲಿ ಸ್ನೇಹಿತರೆ, ಡಾಲರ್ ಮೌಲ್ಯ ಏನಿದೆ, ಡಾಲರ್ ಮೇಲೆ ನಾವು ಎಷ್ಟು ಅವಲಂಬಿತರಾಗಿದ್ದೇವೆ ಅದನ್ನ ಕಡಿಮೆ ಮಾಡಲು ಇದೀಗ ಭಾರತದ RBI ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಅದುವೇ ರೂಪಿಯ ಜಾಗತೀಕರಣ, ಭಾರತದ ರೂಪಿಯ ಜಾಗತೀಕರಣ. ಅದು ಸಕ್ಸಸ್ ಆಗಲಿ ಎನ್ನುವಂಥದ್ದು ನಮ್ಮ ಒಪಿನಿಯನ್ ಆಗಿದೆ. ಅದೇ ಕಾರಣಕ್ಕೆ ಇದೀಗ 10% ಅನ್ನ ಮಾತ್ರ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು 50 ಆಗಲಿ, ಆಚೆ ದಿನಗಳಲ್ಲಿ 100ಕ್ಕೆ 100% ಇಂಡಿಯನ್ ರೂಪಿಯನ್ನ ಕೊಡುವ ಮೂಲಕ ಭಾರತದ ರೂಪಿಯನ್ನ ಜಾಗತೀಕರಣ ಮಾಡಲಿ ಅನ್ನೋದು ನಮ್ಮ ಆಶಯ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.